ನಾಗಮಂಗಲದಲ್ಲಿ ಬಹಳ ಶಾಂತಿಯುತವಾಗಿ ಗಣೇಶನ ವಿಸರ್ಜನೆ ಮಾಡಬೇಕು ಅಂತೇಳಿ ಉತ್ಸಾಹದಲ್ಲಿ ಮೆರವಣಿಗೆ ಮಾಡಿಕೊಂಡು ನಮ್ಮ ಯುವಕರು ಹಿಂದೂ ಕಾರ್ಯಕರ್ತರು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಭಾಳ ಪೂರ್ವ ನಿಯೋಜಿತ ಕೃತ್ಯ ಇವತ್ತು ಏನು ದೇಶದ್ರೋಹಿಗಳಿದ್ದಾರೆ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿರ್ತಕ್ಕಂಥದ್ದು, ತಲ್ವಾರ್ಗಳನ್ನು ತೆಗೆದುಕೊಂಡು ಬೀದಿಲೇ ಬಂದು ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಎಲ್ಲ ಇವತ್ತು ಸುಜುಕಿ ಶೋರೂಮ್ ಇರ್ಬೋದು, ಅದೇ ರೀತಿ ಬಟ್ಟೆ ಅಂಗಡಿ ಸುಟ್ಟಿರ್ತಕ್ಕಂಥದ್ದು ಬಹುಶಃ ಭಾಳ ಪೂರ್ವ ನಿಯೋಜಿತ ಎಲ್ಲ ಎವ್ರಿಥಿಂಗ್ ವಾಸ್ ಪ್ರೀ ಪ್ಲ್ಯಾಂಡ್. ಇಷ್ಟಾದರೂ ಸಹ ಪೊಲೀಸರು ಇವತ್ತು ಮೂಕ ಪ್ರೇಕ್ಷಕರಾಗಿ ಎಲ್ಲವನ್ನೂ ಕೂಡ ಕೈ ಕಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಒತ್ತಡದಿಂದಲೇ ಇವತ್ತು ಪೊಲೀಸರು ಕೈ ಕಟ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆನೂ ಕೂಡ ಕೆರಗೋಡ್ನಲ್ಲಿ ಭಾರತ ಹಿಂದೂ ಧ್ವಜವನ್ನು ಇಳಿಸ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ರು, ಹನುಮ ಧ್ವಜವನ್ನು ಇಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಎಲ್ಲೋ ಒಂದು ಕಡೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಸಿದ್ದರಾಮಯ್ಯನವರ ಸರ್ಕಾರ, ಈ ಹಿಂದೂ ವಿರೋಧಿ ಸರ್ಕಾರ ಇವರ ನಡವಳಿಕೆಯ ಪರಿಣಾಮವಾಗಿ ಇವತ್ತು ದೇಶದ್ರೋಹಿಗಳು ಇವತ್ತು ಇಂಥ ಅಟ್ಟಹಾಸಕ್ಕೆ ಇವತ್ತು ಕೈ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಹಿಂದೂ ಬಟ್ಟೆ ಅಂಗಡಿಗಳು ಆಸ್ತಿ ಪಾಸ್ತಿಗಳು ನಷ್ಟ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಈ ದೇಶದ್ರೋಹಿಗಳು ಮಾಡಿರ್ತಕ್ಕಂಥದ್ದು. ಯಾವ ಮಂಡ್ಯ ಜಿಲ್ಲೆ ರೈತರ ಹೋರಾಟಕ್ಕೆ ಇಡೀ ದೇಶಾದ್ಯಂತ ಹೆಸರುವಾಸಿಯಾಗಿದ್ದಂಥ ಮಂಡ್ಯ ಜಿಲ್ಲೆ ಇವತ್ತು ಕೋಮು ಗಲಭೆಗಳಿಗೆ ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ದುರಾದೃಷ್ಟ. ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನಿಂದ ಈ ರೀತಿ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ದೇಶದ್ರೋಹಿಗಳು ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ. ನಾನಿವತ್ತು ಆಗ್ರಹವನ್ನು ಮಾಡ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇವತ್ತೇನು ಆಸ್ತಿ ಪಾಸ್ತಿ ನಷ್ಟ ಆಗಿದೆ, ಸಂಪೂರ್ಣವಾಗಿ ಏನು ನಷ್ಟ ಆಗಿದೆ ಸಂಪೂರ್ಣವಾಗಿರ್ತಕ್ಕಂಥ ವೆಚ್ಚವನ್ನು ಭರಿಸಬೇಕು, ಪರಿಹಾರವನ್ನು ನೀಡಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ಲಾಂಗು ಮಚ್ಚಿಡ್ಕೊಂಡ್ರೆ ರಸ್ತೆಯಲ್ಲಿ ಬಂದಿದ್ದಾರೆ, ನಿಮ್ಮನೆಗೂ ಕೂಡ ನುಗ್ತಾರೆ. ಕಾಂಗ್ರೆಸ್ ಶಾಸಕರೇನಿದ್ದಾರೆ, ಮಂತ್ರಿಗಳೇನಿದ್ದಾರೆ, ನಿಮ್ಮನೆಗಳು ಕೂಡ ನುಗ್ತಕ್ಕಂಥ ದಿನಗಳು ದೂರ ಉಳ್ಕೊಂಡಿಲ್ಲ. ಇದೆಲ್ಲ ನಿಮ್ಮ 420 ರಾಜಕಾರಣವನ್ನು ಬಿಟ್ಟು ಇವತ್ತು ಹಿಂದೂ ಕಾರ್ಯಕರ್ತರಿಗೆ ಏನು ಅನ್ಯಾಯ ಆಗಿದೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಏನು ದೇಶದ್ರೋಹಿಗಳು ಮಾಡಿದ್ದಾರೆ, ಆ ದೇಶದ್ರೋಹಿಗಳು ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಏನು ಇವತ್ತು ಹಿಂದೂಗಳನ್ನು ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ತತ್ಕ್ಷಣ ಅವ್ರನ್ನೂ ಕೂಡ ಬಿಡುಗಡೆ ಮಾಡಬೇಕು. ರಾಜ್ಯ ಸರ್ಕಾರ ತತ್ಕ್ಷಣ ಪರಿಹಾರ ಕೊಟ್ಟು ಯಾರಿಗೆ ಅನ್ಯಾಯ ಆಗಿದೆ, ಅಂಗಡಿಗಳು ಸುಟ್ಟಾಕಿದ್ದಾರೆ, ಅವ್ರಿಗೂ ಕೂಡ ತತ್ಕ್ಷಣ ಪರಿಹಾರನ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ನೋಡ್ರಿ, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಈ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ರೀತಿ ಕೋಮು ಗಲಭೆಗಳಿಗೆ ಕುಮ್ಮಕ್ಕು ಕೊಡೋದ್ರ ಮೂಲಕ ಇವರು ಎಲ್ಲೋ ಹಿಂದ್ಗಡೆಯಿಂದ ಇದಕ್ಕೆ ಬೆಂತಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಹೆಚ್ಚೆಚ್ಚು ಇಂಥ ಘಟನೆಗಳು ನಡೀತಾ ಇರ್ತಕ್ಕಂಥದ್ದು. ಒಂದೇ ನಿಮಿಷ ಕೂಲ್ ಆಯ್ತಾ? ಕೊಡಪ್ಪ, ಲೋಗೋ ತಗೋ, ಅದೊಂದು ಕೊಡಪ್ಪ. ನಾಗಮಂಗಲ ತಾಲೂಕಿನ ಟೌನಲ್ಲಿ ಒಂದು ರೀತಿ ಭಯೋತ್ಪಾದನೆ ಕೃತ್ಯ ನಡೆದರೂ ಈ ರೀತಿ ನಡೆಯಲ್ಲ. ಪೊಲೀಸರ ಮುಂದೆನೇ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿ ಒಂದು ರೀತಿ ಅಟ್ಟಹಾಸ ಮೆರೆದಿರ್ತಕ್ಕಂಥ ಮತ ಅಂಧ ಮುಸ್ಲಿಂ ಜನಾಂಗದವ್ರನ್ನ ಇವತ್ತು ಕಾನೂನನ್ನು ಕೈಗೆ ತೆಗೆದುಕೊಂಡು ಪ್ರತಿ ವರ್ಷವೂ ಕೂಡ ಇದೇ ರಸ್ತೆಯಲ್ಲಿ ಗಣಪತಿ ಮೆರವಣಿಗೆ ಹೋಗ್ತದೆ. ಕಳೆದ ಬಾರಿ ಇಲ್ಲಿ ಮೆರವಣಿಗೆ ಹೋದಾಗ ಕಳೆದ ಬಾರಿನೂ ಕೂಡ ಮಸೀದಿಯಿಂದ ಕಲ್ಲುಗಳು ತೂರಾಟ ನಡೆದಿದೆ. ಅಷ್ಟು ಪರಿಜ್ಞಾನ ಈ ಪೊಲೀಸವ್ರಿಗೆ, ಆಡಳಿತ ನಡೆಸೋವಂಥ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಕಳೆದ ಬಾರಿ ಗಲಾಟೆ ಆಗಿದೆ, ಇಲ್ಲಿ ಸರಿಯಾಗಿ ಬಂದೋಬಸ್ತ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸೂ ಇಲ್ಲದೆ ಇರತಕ್ಕಂಥ ಆಡಳಿತ ಕಾಂಗ್ರೆಸ್ಸಿನ ಬಂದ ಮೇಲೆ ಅನಿಸ್ತಾ ಇದೆ. ಈ ಭಯೋತ್ಪಾದಕರಿಗೆ, ಈ ಮುಸ್ಲಿಂ ರೌಡಿಗಳಿಗೆಲ್ಲ ಅನಿಸ್ತಾ ಇದೆ ಇದು ನಮ್ಮ ಸರ್ಕಾರ ಬಹುಸಂಖ್ಯಾತರನ್ನು ಇಲ್ಲಿ ತುಳಿಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪೆಟ್ರೋಲ್ ಬಾಂಬೆಲ್ಲ ಯೂಸ್ ಮಾಡಿ ಇವತ್ತು ಅಂಗಡಿ ಸುಮಾರು 2 ಕೋಟಿಗೂ ಹೆಚ್ಚು
ಲಾಸ್ ಆಗಿದೆ ಬಟ್ಟೆ ಅಂಗಡಿಯಲ್ಲಿ. ಇವತ್ತು 8 ಮೋಟ್ರ್ ಬೈಕ್ಗಳನ್ನು ತೆಗೆದುಕೊಂಡೋಗಿ ರೋಡಲ್ಲಿ ಹಾಕಿ ಸುಟ್ಟಾಕಿದ್ದಾರೆ. ಮತ್ತು ಒಂದು ಟೀ ಸ್ಟಾಲನ್ನು ಕೂಡ ಹಿಂದೂಗಳದು ಎಲ್ಲ ಕಡೆ ಬೋರ್ವೆಲ್ಲು ಎಲ್ಲ ಸುಟ್ಟಾಕಿರುವಂಥದ್ದು ಕಾಣ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು, ನಾನು ಕೇಳಿದೆ ಪೊಲೀಸ್ ಅಧಿಕಾರಿಗಳನ್ನ, ಅವ್ರ ಮುಂದೆನೇ ನಡೆದಿದೆ ಇಷ್ಟೆಲ್ಲ ಘಟನೆ. ಏನು ಕತೆ ಕಾಯ್ತಾ ಇದ್ರ ಇವೆಲ್ಲ? ಏನು ಕಾಂಗ್ರೆಸ್ ಬಂದಿದೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ತೊಂದರೆ ಕೊಡಬೇಕು, ಹಿಂದೂಗಳ ಮೇಲೆ ಹಲ್ಲೆ ಮಾಡಬೇಕು ಅಂತನ ಏನು? ಇದು ಒಂದು ರೀತಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ದಾಖಲೆ ಇಲ್ಲ. ಇದೊಂದೇ ಕಡೆ ಅಲ್ಲ, ಗಣೇಶನ ಚತುರ್ಥಿ ಎಲ್ಲೆಲ್ಲಿ ನಡೀತಾ ಇದೋ ಹಲವಾರು ಕಡೆ ಕರ್ನಾಟಕದಲ್ಲಿ ಗಲಾಟೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನೇನು ಮಾಡಲ್ಲ, ನಾವೇನೇ ಮಾಡಿದ್ರು ನಮಗೇನು ಸರ್ಕಾರ ಸಪೋರ್ಟ್ ಮಾಡ್ತೈತೆ ಅಂತ ಅವ್ರಿಗೆ ತಲೆಯಲ್ಲಿ ಹೋಗಿರಬೇಕು. ಅದರಿಂದ ಈ ಥರದ ಘಟನೆಗಳನ್ನು ಆಗಿದೆ. ನಾವು ಕೂಡ, ನಾನು, ವಿಜಯೇಂದ್ರ ಅವರು, ಸಿ ಟಿ ರವಿ, ನಮ್ಮ ಸುನೀಲ್ ಅವರು, ನಮ್ಮ ಅಶ್ವಥ್ ನಾರಾಯಣ ಅವರು ಅಲ್ಲಿದ್ದಾರೆ, ನಮ್ಮ JDSನ ಸುರೇಶ್ ಗೌಡರು, ನಮ್ಮ ಮುನ್ಸ್ವಾಮಿಯವರು, ನಾವೆಲ್ಲ ಕೂಡ ಇಡೀ ಜಿಲ್ಲಾಧ್ಯಕ್ಷರು ನಮ್ಮ ಇಂದ್ರೇಶ್ ಅವರು, ನಾವೆಲ್ಲ ಇಷ್ಟು ಜನ ಒಟ್ಟಿಗೆ ಬಂದಿರೋದು ಏನು ಕಾರಣ ಅಂತ ಹೇಳಿದ್ರೆ ಈ ಥರದ ಘಟನೆಗಳು ಪದೇ ಪದೇ ಕರ್ನಾಟಕದಲ್ಲಿ ಆಗ್ತಾ ಇದೆ. ಮಚ್ಚುಗಳು ಲಾಂಗ್ ತೆಗೆದುಕೊಂಡು ಶಿವಮೊಗ್ಗದಲ್ಲಿ ಓಡಾಡಿದ್ರು, ಏನು ಮಾಡಲಿಲ್ಲ. ಕೋಲಾರದಲ್ಲಿ ದೊಡ್ಡ ಕಟೌಟ್ರುಗಳು, ಮಚ್ಚು ಲಾಂಗ್ ತಲ್ವಾರ್, ಅದು 250 kgದು, ಸರ್ಕಾರ ಏನು ಮಾಡಿಲ್ಲ. ಅವ್ರಿಗೆಲ್ಲೋ ಅನಿಸ್ಬಿಟ್ಟಿದೆ. ಈಗ ಬಾಂಗ್ಲಾದೇಶದ ಒಬ್ಬ MLC ಹೇಳಿದ್ದಾನೆ, ಬಾಂಗ್ಲಾದೇಶ ಆದಂಗೆ ಇಂಡಿಯಾ ಕರ್ನಾಟಕದಲ್ಲೂ ನಾವು ಗಲಾಟೆ ಮಾಡಿಸ್ತೀರಿ ಅಂತ. ಅಂದರೆ ಇದು ಅರ್ಥ ಆಯ್ತಲ್ಲ ಈಗ. ಇದೆಲ್ಲ ಕಾಂಗ್ರೆಸ್ಸಿನ ಪ್ರಚೋದನೆ ಇಲ್ಲದೆ ಇಷ್ಟೆಲ್ಲ ಘಟನೆಗಳು ಆಗಕ್ಕೆ ಸಾಧ್ಯನೇ ಇಲ್ಲ. ಒಂದು ರೀತಿ ಮೊನ್ನೆನೂ ಕೂಡ ಇಲ್ಲಿ ಮಂಡ್ಯದಲ್ಲಿ ಹನುಮ ಧ್ವಜದ ಹೋರಾಟ ಕೂಡ ಆಯಿತು. ಹನುಮ ಧ್ವಜನ ಇಳಿಸ್ತಾರೆ ಏಕಾಏಕಿ ಕೆರಗೋಡಲ್ಲಿ. ಇದೇ ನಾಗಮಂಗಲ ತಾಲೂಕು, ಅದು ನಾಗಮಂಗಲ ತಾಲೂಕು, ಮಂಡ್ಯ ತಾಲೂಕು. ಹನುಮ ಧ್ವಜವನ್ನು ಇಳಿಸಿದ್ರು. ಅವಾಗ ಪೂರ್ತಿ ಕಾಂಗ್ರೆಸ್ ಅವರು ಹನುಮ ಧ್ವಜ ಇಳಿಸುವಂಥದ್ರಲ್ಲಿ ಭಾಗಿಯಾಗಿದ್ದರು. ಈಗ ಗಣೇಶನ್ನು ಆಮೇಲೆ ಹನುಮನಾಗೈತಿ. ಈಗ ಹನುಮನ್ನ ವಿಲನ್ ಮಾಡಿಬಿಟ್ರು ಕಾಂಗ್ರೆಸ್ ಅವರು. ಈಗ ಗಣೇಶನ ಮೆರವಣಿಗೆ ಬಂದರೆ ಗಣೇಶನ ಕಂಡ್ರೂ ಆಗಲ್ಲ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಬಟ್ಟು ಕಾಣಲ್ಲ. ಈಗೇನೋ ಕೇಸ್ ಬಿದ್ದಿದೆ ಅಂತ ಬಟ್ಟು ಇಟ್ಕೊಂಡವ್ರು ಎಲ್ಲರ ಮೇಲೂ. ಕೇಸರಿ ಕಂಡ್ರೆ ಆಗಲ್ಲ. ಈಗ ಗಣಪತಿನ ಮೇಲೂ ಕೂಡ ಇವರ ಒಕ್ಕರ ದೃಷ್ಟಿ ಬಿದ್ದಿದೆ. ಈ ಸರ್ಕಾರ ಸರ್ವನಾಶ ಆಗೋಗ್ತೈತೆ. ಇದೇ ರೀತಿ ಹಿಂದೂಗಳ ಮೇಲೆ ದಬ್ಬಾಳಿಕೆ, ಇದೇ ರೀತಿ ದೌರ್ಜನ್ಯ, ಅಂಗಡಿಗಳನ್ನ ಸುಡೋವಂಥದ್ದು, ಮೋಟ್ರ್ ಬೈಕ್ ಸುಡೋವಂಥದ್ದು ಇವೆಲ್ಲ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಈ ರಾಜ್ಯದಲ್ಲಿ ಠೇವಣಿನೂ ಬರಲ್ಲ. ಇದೇ ರೀತಿ ಓಲೈಕೆ, ಮುಸ್ಲಿಂ ಓಲೈಕೆ ರಾಜಕಾರಣ ಕಾಂಗ್ರೆಸ್ ಮಾಡಿದ್ರೆ ಮುಂದೆ ಇದಕ್ಕೆ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತೈತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತೀನಿ. ಕೂಡಲೇ ಅಧಿಕಾರಿಗಳು ಏನೇನು ಲಾಸ್ ಆಗಿದೆ ಅಷ್ಟೂ ಕೂಡ ಅವರಿಗೆ ಕಟ್ಕೊಡ್ಬೇಕು. ಇಲ್ಲಾಂದರೆ ನಮ್ಮ ಹೋರಾಟ ನಾವು ಮಾಡ್ತೀರಿ, ಹೋರಾಟ ಮಾಡೇ ಮಾಡ್ತೀರಿ. ಅವರಿಗೆ ನ್ಯಾಯ ಕೊಡಿಸೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಇಲ್ಲ, ಹೋಮ್ ಮಿನಿಸ್ಟ್ರು ಏನು ಹೇಳಿದ್ದಾರೆ ಅಂದರೆ ಅದೊಂದು ಸಣ್ಣ ಘಟನೆ ಅಂತ. ಅದೇ ಇದಾಕಿದಾರಲ್ಲ, ಪೆಟ್ರೋಲು ಬಾಂಬ್ ಹಾಕಿದಾರಲ್ಲ, ಅದು ಸಣ್ಣ ಘಟನೆ. ಅವ್ರಿಗೆ ದೊಡ್ಡ ಘಟನೆ ಅಂದರೆ ಮಿಸೈಲ್ ಬಂದು ಬೀಳ್ಬೇಕಾಯ್ತಾನ. ಮಿಸೈಲು ರ್ಯಾಕೆಟ್ ಬಂದಿದ್ರೆ ಅದು ದೊಡ್ಡ ಘಟನೆ. ಬಾಂಬ್ಗಳು ಹಾಕಿದ್ರೆ ಅವ್ರಿಗೂ ಸಣ್ಣ ಘಟನೆ. ಯಾಕಂದರೆ ಇದನ್ನು ಹೇಳಿದಾರಲ್ಲ, ಬಾಂಗ್ಲಾದೇಶ ಮಾಡ್ತೀರಿ ಅಂತ. ಅದರಿಂದ ಈ ಆಡಳಿತ ನಡೆಸುವಂಥವ್ರು ಪೂರ್ತಿ ಅವ್ರ ಪರವಾಗಿ ನಿಂತ್ಬಿಟ್ಟಿದ್ದಾರೆ. ಅಲ್ಲ ಸರ್, ಆಕಸ್ಮಿಕವಾಗಿ ಘಟನೆ ಆಗಿರೋದು ಅಂತ ಹೇಳ್ತಾರೆ. ನೀವು ನೋಡಿದ್ರಿ ಸರ್, ಏನನ್ಸುತ್ತೆ? ಇದು ಪೂರ್ಯೋಜಿತ. ಯಾಕಂದ್ರೆ ಹೋದ ವರ್ಷನೂ ಮಾಡಿದಾರಲ್ಲ, ಸೇಮ್ ಹೋದ ವರ್ಷನೂ ಮಾಡಿದ್ದಾರೆ. ರೋಲಿಂಗ್ ಶಟರ್ ಓಪನ್ ಮಾಡಿ ಮೀಟಿ ಗಡಾರಿ ತೊಗೊಂಡು ಮೀಟಿ ಒಳಗಡೆ ಬಾಂಬುಗಳು ಹಾಕಿದಾರಲ್ಲ. ಇದು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ, ಮಸೀದಿಯಿಂದ ಬಂದು ಪ್ಲ್ಯಾನ್ ಮಾಡ್ಕೊಂಡು ಹಲ್ಲೆ ಮಾಡಿದ್ದಾರೆ ಎಲ್ಲರೂ. ಒಂದು ನಿಮಿಷ ತೊಳಪ್ಪ, ಇಲ್ಲಿ ದಲಿತರನ್ನೂ ಬಿಟ್ಟಿಲ್ಲ, ಹಿಂದುಳಿದವ್ರನ್ನೂ ಬಿಟ್ಟಿಲ್ಲ, ಒಕ್ಕಲಿಗರನ್ನೂ ಬಿಟ್ಟಿಲ್ಲ. ಮುಂಚೆ ನೋಡಿದ್ರೆ ಹಿಂದೂಗಳಿಗೆ ಮನೆಗಳನ್ನ ನುಗ್ಗಿದ್ದಾರೆ, ದಲಿತರು ಅಂಗಡಿಗಳಿಗೂ ನುಗ್ಗಿದ್ದಾರೆ, ಎಲ್ಲ ಕಡೆನೂ ನುಗ್ಗಿ ಹೊಡೆದಿದ್ದಾರೆ. ಘಟನೆ ನಡೆದ ಸ್ವಲ್ಪ ಸಮಯದಲ್ಲಿ 100 ಜನರು ಸೇರ್ತಾರೆ, ತಲವಾರುಗಳು ಬರ್ತವೆ, ಸಾಕಷ್ಟು ಕಲ್ಲುಗಳು ಬರ್ತವೆ. ಪೂರ್ವ ನಿಯೋಜಿತ ಅನ್ಸುತ್ತಾ ಅಥವಾ ಹೇಗೆ ತಮಗೆ? ಅವರು ಕಳೆದ ಬಾರಿನೂ ಗಲಾಟೆ ಮಾಡಿದ್ದಾರೆ, ಈ ಬಾರಿನೂ ಇಲ್ಲಿ ಮೆರವಣಿಗೆ ಬರುತ್ತೆ ಅಂತ ಅವ್ರಿಗೆ 100% ಗೊತ್ತಿದೆ. ಆ ಮೆರವಣಿಗೆ ಬಂದಾಗ ನಾವು ತಲವಾರು ಎಲ್ಲ ತಗೊಂಡೋಗಿ ಬೆದರಿಕೆ ಹಾಕಬೇಕು ಅನ್ನೋದು, ಬಾಂಬ್ಗಳು ಹಾಕಿ ಇನ್ನು ಮುಂದೆ ಯಾರು ಇಲ್ಲಿ ಈ ಮಂಡ್ಯದಲ್ಲೇ ಯಾರು ಗಣಪತಿ ಹಬ್ಬ ಮಾಡಬಾರ್ದು, ಆ ರೀತಿ ಒಂದು ಮೆಸೇಜ್ ಕೊಡಬೇಕು ಅಂತ ಒಂದು ನಿಯೋಜನೆ, ಪೂರ್ವ ನಿಯೋಜನೆ, ತಾವು ಹೇಳ್ದಂಗೆ ಪೂರ್ವ ನಿಯೋಜನೆ ಮಾಡಿ ಇನ್ಯಾರೂ ಮಂಡ್ಯದಲ್ಲಿ ಗಣಪತಿನೇ ಇಡಬಾರ್ದು, ಹಿಂದೂಗಳು ಯಾರು ಇಲ್ಲಿ ಬದುಕಬಾರ್ದು
ಆ ರೀತಿಯಾದಂಥ ಒಂದು ಕುತಂತ್ರವನ್ನು ಮಾಡಿ ಪೂರ್ವ ನಿಯೋಜಿತವಾಗಿ ಈ ಕೃತ್ಯವನ್ನು ಮಾಡಿದರೆ ಇದನ್ನು ಖಂಡಿಸ್ತೀರಿ. ಈಗ ನಮ್ಮ ರಾಜ್ಯದ ಈಗ ಅರೆಸ್ಟ್ ಮಾಡಿದಾರಲ್ಲ, ಹಲ್ಲೆ ಮಾಡಿರೋದು ಮುಸ್ಲಿಂ ಟೆರರಿಸ್ಟ್ಗಳು, ರೌಡಿಗಳು. ಅವ್ರನ್ನ ಅರೆಸ್ಟ್ ಮಾಡಬೇಕಾಯಿತು, ಹಿಂದೂಗಳನ್ನ ಅರೆಸ್ಟ್ ಮಾಡಬೇಕಾಯಿತು. ಈ ಸಣ್ಣ ಘಟನೆ ಇದ್ರ BJPಯವರು ಯಾಕೆ ಕೊಡ್ತೀರಾ? BJPಯವರಿಗೆ ಸ್ಕೋಪ್ ಯಾಕೆ ಕೊಡ್ತೀರಾ? ನೀವು ಬಂದು ಕಾನೂನು ರೀತಿ ಕ್ರಮ ತೆಗೆದುಕೊಂಡಿದ್ರೆ ನಾವು ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಜನಗಳಿಗೆ ಕಾನ್ಫಿಡೆನ್ಸ್ ಹೊರಟೋಗ್ಬಿಟ್ಟಿದೆ ರೀ. ಹಿಂದೂಗಳಿಗೆಲ್ಲ ಕಾನ್ಫಿಡೆನ್ಸ್ ಹೊರಟೋಗ್ಬಿಟ್ಟಿದೆ. ಇವರು ನಮ್ಮ ಪರವಾಗಿಲ್ಲ ಹೇಳ್ತಾ ಇದ್ದಲ್ಲ, ಯುವಕ ಕೂಗಾಡ್ತಾ ಇದ್ದ, ಈಗ ಕಾನ್ಫಿಡೆನ್ಸ್ ಹೊರಟೋಗ್ಬಿಟ್ಟಿದೆ. ಮತ್ತೆ ಮಾತಾಡ್ತಾರೆ. ಇವತ್ತು ನಿನ್ನೆಯಿಂದ ಗಣೇಶೋತ್ಸವ ನಡೆಸ್ತಾ ಇಲ್ಲ. ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಇಲ್ಲಿ 85% ಹಿಂದೂಗಳೇ ಇರುವಂಥ, ನಾಗಮಂಗಲದಲ್ಲಿ 90% ಹಿಂದೂಗಳೇ ಇರುವಂಥ ಕಡೆಗಳಲ್ಲಿ ಗಣೇಶೋತ್ಸವ ನಡೆಸೋದಕ್ಕೂ ಈ ಸಂಕಷ್ಟ ಬರುತ್ತೆ ಅಂತಂದರೆ ನಾವು ಎಲ್ಲಿದ್ದೀವಿ ಅಂತ ಯೋಚನೆ ಮಾಡಬೇಕಾಗತ್ತೆ. ಮತ್ತಿದು ನೋಡಿ, ಪೂರ್ವಯೋಜಿತವಾಗೇ ಮಾಡಿರೋದು. ಸನ್ಮಾನ್ಯ ಗೃಹ ಸಚಿವರು ಇದು ಸಣ್ಣ ಘಟನೆ ಅಂತ ಹೇಳ್ತಾರೆ ಅಂದರೆ ಯಾವುದವ್ರಿಗೆ ದೊಡ್ಡ ಘಟನೆ ಕಾಣುತ್ತೆ? ಪೆಟ್ರೋಲ್ ಬಾಂಬ್ ಹಾಕೋದು ಸಣ್ಣ ಘಟನೆನಾ? ಕೋಟ್ಯಾಂತರ ರೂಪಾಯಿ ಅಂಗಡಿಗಳನ್ನು ಸುಟ್ಟು ಹಾಕೋದು ಸಣ್ಣ ಘಟನೆನಾ? ಇಲ್ಲಿಂದ ತಗೊಂಡೋಗಿ ಬೈಕ್ನ ಹೊರಗಡೆ ತಗೊಂಡೋಗಿ ಸುಟ್ಟು ಹಾಕ್ತಾರೆ. ಯಾಕೆಂದ್ರೆ ಬಿಲ್ಡಿಂಗ್ ಮುಸಲ್ಮಾನರದ್ದು, ಬೈಕು ಇಟ್ಟಿರೋ ಶೋರೂಮ್ನು ಹಿಂದುದು. ಇದು ಸಣ್ಣ ಘಟನೆನಾ? ಯಾವ ಆಧಾರದಲ್ಲಿ ಹೇಳ್ತಾರೆ ಸಣ್ಣ ಘಟನೆ ಅಂಥೇಳಿ? ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡೋದು, ಚಪ್ಪಲಿ ತೂರಾಟ ಮಾಡೋದು ಸಣ್ಣ ಘಟನೆ ಏನ್ರಿ ಅವರಿಗೆ? ಬೆಳ್ಳೂರಿನಲ್ಲಿ ಕೆಲವು ತಿಂಗಳ ಹಿಂದೆ ಗಾಣಿಗ ಸಮಾಜದ ದೇವಿ ಉತ್ಸವದ ಸಂದರ್ಭದಲ್ಲಿ ಗಲಾಟೆ ನಡೆಸಿದ್ರು. ಯಾಕೆ ಈ ರೀತಿ ಕೊಬ್ಬಿದ್ದಾರೆ ಅವ್ರಿಗೆ ಅನಿಸಿದೆ ಈ ಸರ್ಕಾರ ನಾವೇನು ಮಾಡಿದ್ರೂ ನಮಗೆ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ ಅಂಥೇಳಿ ಮತಾಂಧರಿಗೆ ಬೆಂಬಲ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಈ ಕೊಬ್ಬಿರೋದು ಅವರಿಗೆ. ನಾನು ಆಗ್ರಹಿಸ್ತೇವೆ, ಎಲ್ಲ ಏನು ನಷ್ಟ ಆಗಿದೆ ನಷ್ಟವನ್ನು ಭರಿಸಿಕೊಡುವ ಕೆಲಸ ಮಾಡಬೇಕು. ಇಲ್ಲಿ ಹಿಂದೂಗಳನ್ನು ಅರೆಸ್ಟ್ ಮಾಡಿದ್ದೀವಿ, ಮುಸಲ್ಮಾನರನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಕಾಜಿ ನ್ಯಾಯ ಮಾಡೋದು ಬೇಡ. ಯಾವನು ಗಲಭೆ ಎಬ್ಬಿಸ್ತಾ ಅವನ ಮೇಲೆ ಮಾಡಬೇಕು, ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾ ಅವನ ಮೇಲೆ ಮಾಡಬೇಕು. ಮೆರವಣಿಗೆ ನಡೆಸ್ತವ್ರ ಮೇಲಲ್ಲ, ಗಣಪತಿ ಇಟ್ಟವ್ರ ಮೇಲಲ್ಲ. ನಾನು ಹೇಳಿದಲ್ಲ, ಅವರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರು ಹೇಳಿ ನಮ್ಮದು ತಾಲಿಬಾನಿಗಳ ಸರ್ಕಾರ, ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಇವರಿಗೆ ನಾವು ನಾಮರ್ದ್ರಿದ್ದೀವಿ, ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು, ಹುಟ್ಟಿರೋದು ಅವರಿಗೆ ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಅಲ್ರಿ, ಪೊಲೀಸರು ಎದುರುಗಡ್ಲೇನೆ 2-3 ಬಾರಿ ಬೆಂಕಿ ಹಾಕ್ತಾರೆ ಅಂತಂದ್ರೆ ಯಾರಿಗೆ ವಿಶ್ವಾಸ ಇಡ್ತಾರೆ? ಯಾರು ವಿಶ್ವಾಸ ಇಡ್ತಾರೆ? 1ರಿಂದ 18ವರೆಗೂ ಗಣಪತಿ ಪ್ರತಿಷ್ಠಾಪನೆ ಮಾಡಿದವ್ರನ್ನ ಕೇಸಿಗೆ ಸೇರಿಸ್ತಾರೆ ಅಂತ ಹೇಳಿದ್ರೆ ಯಾರು ವಿಶ್ವಾಸ ಇಡ್ತಾರೆ? ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ನೀವು ನೋಡಿದಿರಲ್ಲ, ಬಂದಿದ್ದಾರೆ ಇಲ್ಲಿಗೆ ನೋಡಿದಾರ ಅವರು. ಯಾವುದು ಹಾಗಾದ್ರೆ ಇವರಿಗೆ ಬಾಂಬ್ ಹಾಕಬೇಕು, ಇವ್ರ ಮನೆಗೆ ಬೆಂಕಿ ಬೀಳಬೇಕು, ಅವಾಗ ಮಾತ್ರ ದೊಡ್ಡ ಘಟನೆ ಆಗುತ್ತೆ ಇವರಿಗೆ. ಇನ್ನೇ ಅವನ ಕಂಡವ್ರ ಮನೆ ಸುಟ್ಟಿರೋದಲ್ಲ, ಬೇರೆಯವ್ರ ಮನೆ ಅಂಗಡಿ ಸುಟ್ಟಿರೋದಲ್ಲ, ಇವ್ರದ್ದೇನು ಹೋಗಿಲ್ವಲ್ಲ, ಅದಕ್ಕೆ ಸಣ್ಣ ಘಟನೆ. ಇವ್ರ ಮನೆಗೆ ಬೆಂಕಿ ಹಾಕಿದ್ರೆ ಮಾತ್ರ ಅದು ದೊಡ್ಡ ಘಟನೆ ಆಗೋದು. ಇದರಲ್ಲಿ ನನಗನ್ಸುತ್ತೆ ಇದು ಸಡನ್ಲಿ ಆಗಿರುವಂಥ ಇನ್ಸಿಡೆಂಟ್ ಅಲ್ಲ. ಕಲ್ಲನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ, ಮಸೀದಿಲಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪ್ರಕಾರ. ಅದ್ರ ಜೊತೆಗೆ ಪೆಟ್ರೋಲ್ ಬಾಂಬನ್ನು ಬಳಕೆ ಮಾಡಿದ್ದಾರೆ. ಬೀಗ ಹಾಕಿದ ಅಂಗಡಿಗಳನ್ನು ಲಾಕ್ ಮುರಿದು ಓಪನ್ ಮಾಡಿ ಬೆಂಕಿ ಹಾಕಿದ್ದಾರೆ. ಇದು ಪೂರ್ವಯೋಜಿತ ಅಂತ ಅನ್ಸೋದಿಲ್ವಾ? ಅದಕ್ಕೆ ನಾನು ಆಗ್ರಹಿಸ್ತೇನೆ, ಸಮಗ್ರ ತನಿಖೆ ಮಾಡಬೇಕು. ಇಲ್ಲದೇ ಇದ್ದರೆ ಜನನೇ ಕಾನೂನು ಕೈಗೆತ್ಕೊಂಡ್ರೆ ಯಾವನ್ ರಕ್ಷಣೆ ಮಾಡ್ತಾನೆ? ಜನ ತಿರುಗಿ ಬಿದ್ದರೆ ಯಾವನ್ ಉಳಿಸೋಕ್ಕಾಗುತ್ತಾ? ಎಲ್ರಿಗೂ ಸೂಕ್ತ ಪರಿಹಾರ ಕೊಡಬೇಕು. ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ತಪ್ಪಿತಸ್ಥರಿಗೆ ಕ್ರಮ ಆಗಬೇಕು. ಕಾಜಿ ನ್ಯಾಯ ಮಾಡೋದು ಬೇಡ, ಕಾಜಿ ನ್ಯಾಯ ಮಾಡೋದು ಬಿಟ್ಬಿಡ್ಲಿ. ಗಣೇಶೋತ್ಸವ ಸಮಿತಿಯವ್ರ ಮೇಲೆ ಹಾಕಿರೋ ಕೇಸ್ ವಾಪಸ್ ತಗೊಳ್ಬೇಕು. ಯಾವನ್ನು ಕಲ್ಲು ತೂರಾಟ ಮಾಡ್ದ, ಯಾವನ್ ಬೆಂಕಿ ಹಾಕ್ತಾ, ಯಾವನ್ ಮೆರವಣಿಗೆ ತಡೆದ ಅವನಿಗೆ ಹೊರಿ ಕಟ್ಟಬೇಕು. ಆಗ ವಿಶ್ವಾಸ ಬರುತ್ತೆ. ಆಗ ಇವರಿಗೇನೋ ಒಂದು ಸೀಡ್ಲೆಸ್ಸು ಏನೋ ಅನ್ನೋದು ಅರ್ಥ ಆಗುತ್ತೆ. ಮಂಡ್ಯದಾರೆ ನಿಮ್ಮ ತಾಕತ್ ಏನೋ ಅಂತ ತೋರಿಸಿ.